ವೆಲ್ಕಮ್ ಟು ಮನಿ ಉಚಾ ಕುಕಿಂಗ್ ಚಾನಲ್. ಇವತ್ತು ನಾವು ಸಿಂಪಲ್ ಆದ ಸ್ನ್ಯಾಕ್ಸ್, ಇದು ಟೊಮೆಟೊ ಸೇವ್ ಸ್ನ್ಯಾಕ್ಸ್ ಅಂತ ಮಾಡೋದು ಹೇಗೆ ನೋಡೋಣ ಬನ್ನಿ. ಮೊದಲು ಒಂದು ಜಾಮ್ ಟೊಮೆಟೊ ಅಂತೀವಲ್ವ, ಅದನ್ನು ಈ ಥರ ಸ್ಲೈಸ್ ರೌಂಡಾಗಿ ಕಟ್ ಮಾಡಿಕೊಂಡು ಈ ಥರ ತಟ್ಟೆಯಲ್ಲಿ ಜೋಡಿಸ್ಕೊಳ್ಳಿ. ಇದು ತುಂಬ ರುಚಿಯಾಗಿರುತ್ತೆ. ಟೀ ಟೈಮ್ ಸ್ನ್ಯಾಕ್ಸ್ಗೆ ತುಂಬ ಒಳ್ಳೆಯ ಕಾಂಬಿನೇಷನ್ ಇದು. ಕುಕ್ಕಿಂಗ್ ವಿತೌಟ್ ಫೈರ್ಗೂ ತುಂಬ ಚೆನ್ನಾಗಿರುತ್ತೆ ಮಾಡೋಕ್ಕೆ. ಒಂದ್ಸತಿ ಟ್ರೈ ಮಾಡಿ ನೋಡಿ. ನಂತರ ಅದಕ್ಕೆ ಸಣ್ಣಕ್ಕೆ ಹೆಚ್ಚಿರುವ ಈರುಳ್ಳಿಯನ್ನು ಹಾಕಿಕೊಳ್ಳಿ. ಇವತ್ತು ನಾವು ವೈಟ್ ಈರುಳ್ಳಿ ಅಂತೀವಲ್ವ, ಬಿಳಿ ಈರುಳ್ಳಿ, ಅದನ್ನು ಬಳಸ್ತಾ ಇದ್ದೀವಿ. ಹಾಕಿಕೊಂಡು ನಂತರ ಅದರ ಮೇಲೆ ತುರಿದಿರುವ ಸೌತೆಕಾಯಿಯನ್ನು ಹಾಕಿಕೊಳ್ಳಿ. ನಂತರ ಅದರ ಮೇಲೆ ತುರಿದಿರುವ ಕ್ಯಾರೆಟ್ ಹಾಕಿಕೊಂಡು ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು, ಇದಕ್ಕೆ ಬೇಕಂದರೆ ನೀವು ಕಾಂಗ್ರೆಸ್ ಕಡಲೆಕಾಯಿ ಬೀಜನೂ ಹಾಕ್ಕೊಳ್ಬೋದು. ಇರಲಿಲ್ಲ ಇದ್ದರೆ ಹಾಕಿಕೊಳ್ಳಿ. ನಮ್ಮ ಹತ್ರ ಇರಲಿಲ್ಲ ಇವತ್ತು, ಅದಕ್ಕೆ ನಾವು ಹಾಕ್ಕೊಂಡಿಲ್ಲ. ಎಲ್ಲ ಫುಲ್ ಕ್ಯಾರೆಟ್ ಎಲ್ಲ ಈ ಥರ ಫಿಲ್ ಮಾಡಿದ ನಂತರ ಟೊಮೆಟೊ ಮೇಲೆ ನೀವು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸ್ಪ್ರಿಂಕಲ್ ಮಾಡಿಕೊಳ್ಳಿ. ಈ ಥರ ಹಾಕಿಕೊಂಡು ರುಚಿಗೆ ತಕ್ಕಷ್ಟು ಖಾರ ಹಾಕಿಕೊಳ್ಳಿ. ಖಾರದ ಪುಡಿಯನ್ನು ಈ ಥರ ಸ್ಪ್ರಿಂಕಲ್ ಮಾಡಿಕೊಳ್ಳಿ. ನಂತರ ಇದಕ್ಕೆ ಬೇಕಾದರೆ ನೀವು ನಿಂಬೆಹಣ್ಣು ಕೂಡ ಸ್ವಲ್ಪ ಹಾಗೆ ಹಿಂಡಿಬಿಟ್ಟು ಮಾಡ್ಬೋದು. ನಮ್ಮ ಹತ್ರ ಇರಲಿಲ್ಲ, ಅದಕ್ಕೆ ಹಾಕ್ಕೊಂಡಿರಲಿಲ್ಲ ಇವತ್ತು. ನಂತರ ಇದಕ್ಕೆ ಸೇವ್ ಬರುತ್ತಲ್ವ, ಸೇವ್, ಅದನ್ನು ಈ ಥರ ಹಾಕಿಕೊಳ್ಳಿ ಅದರ ಮೇಲೆ. ಇದು ಕುಕ್ಕಿಂಗ್ ವಿತೌಟ್ ಫೈರ್ ಮಾಡ್ತಾರಲ್ವ, ಮಕ್ಕಳಿಗೆ ತುಂಬ ಈಸಿಯಾದ ರೆಸಿಪಿ. ಅವರು ಕುಕ್ಕಿಂಗ್ ವಿತೌಟ್ ಫೈರ್ಗೂ ಈ ಥರ ರೆಸಿಪೀಸ್ನ ಮಾಡ್ಬೋದು. ನಂತರ ಇದು ಬೆಂಗಳೂರು ಪೂರಿ ಅಂತಾರಲ್ವ, ಅದನ್ನು ಇದರ ಮೇಲೆ ಹಾಕಿಬಿಟ್ಟು ಫಿಲ್ ಮಾಡಿ. ಫುಲ್ ಟೊಮೆಟೊಸ್ ಮೇಲೆಲ್ಲ ಬೆಂಗಳೂರು ಪೂರಿ ಹಾಕಿಬಿಟ್ಟು ಫಿಲ್ ಮಾಡಿ. ಅಷ್ಟೇ, ಟೊಮೆಟೊ ಸೇವ್ ಪುಡಿ ಸವಿಯಲು ಸಿದ್ಧ. ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ನಿಮಗೆ ನಮ್ಮ ಚಾನಲ್ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.